ಮಹಾರಾಷ್ಟ್ರ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳು ಅಭೂತಪೂರ್ವ ಜಯ ಸಾಧಿಸಲು ಕರ್ನಾಟಕದ ಗಡಿಭಾಗದ ಅನೇಕ ಬಿಜೆಪಿ ನಾಯಕರು ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿ ಮಹತ್ವದ ಪಾತ್ರ ವಹಿಸಿದ್ದಾರೆ ಅಂತ ಕೆಎಂಎಫ್ನ ಮಾಜಿ ನಿರ್ದೇಶಕ ಮತ್ತು ಬಿಜೆಪಿ ಮುಖಂಡ ಅಪ್ಪ ಸಾಹೇಬ್ ಔತಾಡೆ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಮಹಾರಾಷ್ಟ್ರದ ಗಡಿಭಾಗದ ಜತ್ತಾ, ಸಾಂಗಲಿ, ಮಿರಾಜ್, ತಾಸಂಗಾವ, ಪಂಢರಪುರ, ಇಚಲಕರಂಜಿ, ಕೊಲ್ಲಾಪುರ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಮಾಜಿ ಸಚಿವರಾದ ಶ್ರೀಮಂತ ಪಾಟೀಲ, ಶಾಸಕರಾದ ಅಭಯ್ ಪಾಟೀಲ, ಸಂಸದ ಈರಣ್ಣ ಕಡಾಡಿ, ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಸೇರಿದಂತೆ ಅನೇಕ ನಾಯಕರು ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಹಗಲಿರುಳು ಶ್ರಮಿಸಿದ್ದಾರೆ. ನಾನು ಕೂಡ ಪಂಢರಪುರ ವಿಧಾನಸಭಾ ಕ್ಷೇತ್ರದ ಸಮಾಧಾನ ಔತಾಡೆಯವರ ಪರ ಪ್ರಚಾರ ಕೈಗೊಂಡಿದ್ದೆ ಅಂತ ತಿಳಿಸಿದರು. ಕರ್ನಾಟಕದ ಗಡಿಭಾಗದ ಅನೇಕ ದೊಡ್ಡ ನಾಯಕರು, ಕಾಂಗ್ರೆಸ್ ನಾಯಕರು ಪ್ರಚಾರ ಕಾರ್ಯ ಕೈಗೊಂಡು ತಾವು ಪ್ರಚಾರ ಮಾಡಿದ ಎಲ್ಲ ಕಾಂಗ್ರೆಸ್ ಅಭ್ಯರ್ಥಿಗಳೇ ಗೆಲ್ತಾರೆ ಅಂತ ಹೇಳಿಕೆ ನೀಡುವ ಮೂಲಕ ಪ್ರಚಾರ ಗಿಟ್ಟಿಸಿಕೊಂಡಿದ್ರು. ಅಂತಹ ನಾಯಕರಿಗೆ ಮಹಾರಾಷ್ಟ್ರ ಚುನಾವಣೆಯ ಫಲಿತಾಂಶ ಮುಖಭಂಗವನ್ನು ಉಂಟು ಮಾಡಿದೆ. ಬಿಜೆಪಿ ಮತ್ತು ಮಿತ್ರ ಪಕ್ಷಗಳ ಗೆಲುವಿಗೆ ಅನೇಕ ಜನಪರ ಮತ್ತು ಅಭಿವೃದ್ಧಿ ಪರ ಕಾರ್ಯಗಳೇ ಪ್ರಮುಖವಾಗಿ ಕಾರಣ ಅಂತ ತಿಳಿಸಿದರು. ಈ ಸಂದರ್ಭ ಬಿಜೆಪಿ ಮುಖಂಡರಾದ ಮಲ್ಲಿಕಾರ್ಜುನ್ ಅಂದಾನಿ, ದೀಪಕ್ ಪಾಟೀಲ, ನಿಂಗಪ್ಪ ನಂದೇಶ್ವರ್ ಉಪಸ್ಥಿತರಿದ್ದರು. ಸತೀಶ್ ನ್ಯೂಸ್ ಫಾಸ್ಟ್ ಕೋಡಿ. ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ಮತ್ತು ಒಂದು ಏಕನಾಥ್ ಶಿಂದೆ ಅವರ ಮುಖ್ಯಮಂತ್ರಿ ಒಳಗೆ ಮತ್ತು ದೇವೇಂದ್ರ ಫಡ್ನವೀಸ್ ಅವರ ನೇತೃತ್ವದೊಳಗೆ ಇಂಥ ಒಂದು ದೊಡ್ಡ ಪ್ರಮಾಣದೊಳಗೆ ಅಭೂತಪೂರ್ವ ಜಯ ಸಾಧಿಸಿದಿಲ್ಲ. ಅದೇನೋ ಹಿಂದೆ ಎಂದೂ ಕಾಣಲಾರ್ದಂಗೆ ಇವತ್ತು ದೊಡ್ಡ ಪ್ರಮಾಣದೊಳಗೆ ಬಿಜೆಪಿ ಒಂದು ದೇಶದೊಳಗೆ ಎಲ್ಲರೂ ನೋಡುವಂಗಾಗೈತಿ. ಮತ್ತು ಅಲ್ಲಿ ನನಗನ್ನಿಸಿದ ಬಹುಶಃ ಒಂದು ಕೋಲ್ಹಾಪುರ ಇರ್ಬೋದು ಮತ್ತು ಸೋಲಾಪುರ ಇರ್ಬೋದು, ಸಾಂಗ್ಲಿ ಇರ್ಬೋದು, ಇಲ್ಲಿ ಬಾರ್ಡ್ರ್ ಎಲ್ಲ ಏನು ಜಿಲ್ಲೆಗಳದಾವು ಒಂದು ಸೈಡ್ ಎಲ್ಲ ಇವತ್ತು ಕ್ಯಾಂಡಿಡೇಟ್ಗಳನ್ನು ಆರಿಸಿ ಬರುವಂಥ ಕಾರ್ಯಕರ್ತರ ಕೆಲಸ. ಮತ್ತು ಕರ್ನಾಟಕ ಏನು ಬಾರ್ಡ್ರದೊಳಗೆ ಇದ್ದಲ್ಲ, ಇವ್ರು ಏನು ಕರ್ನಾಟಕದೊಳಗೆ ಇವ್ರು ಹೇಳ್ತಿದ್ರು, ಇವ್ರು ಯಾರ್ಯಾರು ಹೋಗಿ ಅಲ್ಲಿ ಪ್ರಚಾರ ಮಾಡಿದ್ರಲ್ಲ ಅವೆಲ್ಲ ಕ್ಯಾಂಡಿಡೇಟ್ರಿಗೆ ಬಿದ್ದಾವೆ. ಇವತ್ತು ಅವ್ರಿಗೆ ಗುರ್ತಾಗ್ತಿರ್ಬೋದು, ಯಾಕಂದ್ರೆ ನಾವು ಎಲ್ಲೆಲ್ಲಿ ಹೋಗಿ ಪ್ರಚಾರ ಮಾಡಿದ್ರು ಅವು ಕ್ಯಾಂಡಿಡೇಟ್ ಎಲ್ಲ ಬಿದ್ದಾವೆ. ನನಗನ್ನಿಸಿದೆ ಬಹುಶಃ ಕರ್ನಾಟಕದಿಂದ ಯಾರ್ಯಾರು ಹೋಗಿ ನಿನ್ನ ನೇತೃತ್ವ ಅಂತ ಹೇಳಿದ್ರು ಅವೆಲ್ಲ ಕ್ಯಾಂಡಿಡೇಟ್ ಬಿದ್ದಾವು. ಅಲ್ಲಿ ಅತಿ ಹೆಚ್ಚು ಮತಗಳು ತೊಗೊಂಡು ಆರಿಸಿ ಬಂದಾರು. ಇವತ್ತು ನನಗನ್ನಿಸಿದೆ ಬಹುಶಃ ಒಂದು ಇಲ್ಲೇ ಜತ್ ಆಗಲಿ, ಪಂಢರಪುರ ಆಗಲಿ, ಸಾಂಗ್ಲಿ ಆಗಲಿ, ಮಿರಜ್ ಆಗಲಿ ಮತ್ತು ಇಲ್ಲಿ ಇಚಲಕರಂಜಿ ಆಗಲಿ, ಇಲ್ಲಿಯೇ ನಮ್ಮ ಕರ್ನಾಟಕದ ಉಸ್ತುವಾರಿಗಳು, ಯಾಕಂದ್ರೆ ಅಭಯ್ ಪಾಟೀಲ್ ಇದ್ದರು ಮತ್ತು ವೀರಣ್ಣ ಕಡಾಡಿ ಅವರಿದ್ದರು, ಸಿದ್ದು ಸೌದಿ ಅವರಿದ್ದರು ಮತ್ತು ಶ್ರೀಮಂತ ಬಾಳಾಸಾಹೇಬ್ ಪಾಟೀಲ್ ಅವರಿದ್ದರು, ಮಹೇಶ್ ಕುಮಟಳ್ಳಿ ಅವರಿದ್ದರು. ಇಲ್ಲಿ ನಮ್ಮ ಬಾರ್ಡ್ರದೊಳಗೆ ಬರ್ತಕ್ಕಂಥ ಎಲ್ಲರೂ ಹೋಗಿಸಿಂದ ಅವರ ಅಭಿಮಾನಿ ಕಾರ್ಯಕರ್ತರಾಗಲಿ, ಅವರು ಪಾವಣ್ಯರು ಪಂಕಿ ಮತ್ತು ಅನೇಕ ಎಲ್ಲರೂ ಒಂದು ಪ್ರಚಾರ ಮಾಡುವಂಥ ಕೆಲಸ ಸವಾಕ ಇಲ್ಲೆಲ್ಲರೂ ಹೋಗಿಸಿಂದ ಅಲ್ಲಿ ಮಹಾರಾಷ್ಟ್ರದೊಳಗೆ ಪ್ರಚಾರ ಮಾಡಿ ಮತ್ತು ಅವರು ಪ್ರತಿಯೊಬ್ಬರ ಇವತ್ತು ಫೋನ್ ಅವು ಇವು ಇರೋದ್ರಿಂದ ನಾವು ಸೊಕ್ ಹೋಗಿದ್ದೀವಿ ಅಲ್ಲಿ. ಯಾಕಂದರೆ ಪಂಢರಪುರಕ್ಕೆ ಹೋಗಿದ್ದೀವಿ, ಜತ್ತಕ್ಕೆ ಹೋಗಿದ್ದೀವಿ, ಇಲ್ಲಿ ಇಚಲಕರಂಜಿಗೆ ಹೋಗಿದ್ದೀವಿ, ಸಾಂಗ್ಲಿ ಮಿರಜ್ ಹೋಗಿದ್ದೀವಿ. ಎಲ್ಲ ಕಡೆ ಅಲ್ಲಿ ಯಾರಿಗೆ ಸಾಧ್ಯ ಅಷ್ಟು ಎಲ್ಲರೂ ಒಂದು ಪಾವಣ್ಯರು ಪಂಕಿ ಆಗಲಿ ಅಲ್ಲಿ ಹೋಗಿ ಪ್ರಚಾರ ಮಾಡಿ ಒಂದು ಅತಿ ಅಭೂತಪೂರ್ವ ಜಯ ಸಾಧಿಸ್ಲಿಕ್ಕೆ ಮತ್ತು ಇದು ಮಾಡ್ಲಿಕ್ಕೆ ಹಿಂದೆಂದೂ ಆಗಲಾರ್ದಂಥ ಒಂದು ಜಯ. ಮತ್ತು ಅನೇಕ ಅಲ್ಲಿ ಏಕನಾಥ್ ಶಿಂದೆ ಅವರು ಮತ್ತು ದೇವೇಂದ್ರ ಫಡ್ನವೀಸ್ ಅವರು ಮತ್ತು ಅಜಿತ್ ಪವಾರ್ ಅವರು, ಯಾಕಂದ್ರೆ ಅವರ ಹಾಕಿದಂಥ ಮತ್ತು ಅಲ್ಲಿ ಮಾಡಿದಂಥ ಅಲ್ಲಿ ನಾವು ಹೋದಾಗ ಹತ್ತಿದ್ರು ಅವರು. ಯಾಕಂದರೆ ಇಷ್ಟೊಂದು ದೊಡ್ಡ ಪ್ರಮಾಣದೊಳಗೆ ಇಂಥ ದೊಡ್ಡ ಒಂದು ಸ್ಕೀಮ್ಗಳಾಗಲಿ ಇದನ್ನಾಗಲಿ ಅವರು ಕೊಟ್ಟರು. ಇವತ್ತು ಅವ್ರನ್ನ ನಾವು ಓಟ್ ಹಾಕಿ ಗೆಲ್ಲಿಸ್ತೀವಿ ಅಂತ ಹೇಳಿದ್ರು.